ಮಕ್ಕಳ ಆರೋಗ್ಯ ಸಂವರ್ಧನೆಗೆ ಸಂಜೀವನಿಯಾಗಿರುವ ಹಾಲು ಅಮೃತಕ್ಕೆ ಸಮಾನವಾದ್ದರಿಂದ ಹಾಲಿಗೆ ನೀರನ್ನು ಬೆರೆಸಿ ಕಲಬೆರಕೆ ಮಾಡದೆ ರೈತ ಬಾಂಧವರು ಡೈರಿಗೆ ಪರಿಶುದ್ಧವಾದ ಹಾಲನ್ನು ಸರಬರಾಜು ಮಾಡಿ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ನಾಂದಿ ಹಾಡಬೇಕು ಎಂದು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಕರೆ ನೀಡಿದರು. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಮಾಚಗೋನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಹಾಲು ಅಮೃತಕ್ಕೆ ಸಮಾನವಾದ್ದರಿಂದ ಹಾಲಿಗೆ ನೀರು ಸೇರಿದಂತೆ ಮೈದಾ, ವಾಷಿಂಗ್ ಸೋಡಾ, ಯೂರಿಯಾ ಮತ್ತಿತರ ಯಾವುದೇ ವಸ್ತುಗಳನ್ನು ಸೇರಿಸಿ ಕಲಬೆರಕೆ ಮಾಡದ ಪರಿಶುದ್ಧವಾದ ಹಾಲನ್ನ ಡೈರಿಗೆ ಸರಬರಾಜು ಮಾಡಿ ಡೈರಿಯನ್ನ ಅಭಿವೃದ್ಧಿಯ ಪಥದತ್ತ ಮುನ್ನಡೆಸುವ ಜೊತೆಗೆ ತಾವುಗಳು ಕೂಡ ಮಿಶ್ರ ತಳಿಯ ಹಸುಗಳು ಹಾಗೂ ಎಮ್ಮೆಗಳನ್ನ ಸಾಕಿ ಉತ್ತಮವಾದ ಗುಣಮಟ್ಟದ ಹಾಲನ್ನ ಉತ್ಪಾದನೆ ಮಾಡಿ ಹೆಚ್ಚಿನ ಲಾಭ ಗಳಿಸಬೇಕು ಎಂದು ಮನವಿಯನ್ನ ಮಾಡಿದ ರವಿ, ಮಂಡ್ಯ ಹಾಲು ಒಕ್ಕೂಟವು ಹಾಲು ಉತ್ಪಾದಕರು ಅಕಾಲಿಕವಾಗಿ ಮೃತರಾದರೆ 25,000 ರೂಪಾಯಿ ಸಹಾಯಧನ ನೀಡುವ ಜೊತೆಗೆ ಡೈರಿಗಳಿಂದ 5,000 ರೂಪಾಯಿ ಸೇರಿಸಿ 30,000 ರೂಪಾಯಿ ಹಣ ನೀಡಿ ನೆರವಾಗುತ್ತಿದೆ. ವೈದ್ಯಕೀಯ, ಆಯುರ್ವೇದ, ದಂತವೈದ್ಯ, ಕೃಷಿ ವಿಜ್ಞಾನ, ತೋಟಗಾರಿಕೆ, ರೇಷ್ಮೆ ಸೇರಿದಂತೆ ಉನ್ನತ ವ್ಯಾಸಂಗ ಮಾಡುವ ಹಾಲು ಉತ್ಪಾದಕರ ಮಕ್ಕಳಿಗೆ 40,000 ರಿಂದ 50,000 ರೂಪಾಯಿ ಪ್ರೋತ್ಸಾಹಧನ ನೀಡಿ ಸಹಾಯ ಮಾಡುತ್ತಿದೆ. ಆದ್ದರಿಂದ ಸಹಕಾರ ಒಕ್ಕೂಟ ವ್ಯವಸ್ಥೆಯ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಬಲವರ್ಧನೆಗೆ ಎಲ್ಲರೂ ಕೈಜೋಡಿಸಿ ಕೆಲಸ ಮಾಡಬೇಕು ಎಂದು ರವಿ ಮನವಿ ಮಾಡಿದ್ದರಲ್ಲದೆ ಸಂಘವು ಲಾಭ ಗಳಿಸಿ ಮುನ್ನಡೆಯುತ್ತಿರುವುದರಿಂದ ಹಾಲು ಉತ್ಪಾದಕರಿಗೆ 3 ವರ್ಷದ ಲಾಭಾಂಶದ ಹಣವನ್ನು ಬೋನಸ್ ಆಗಿ ನೀಡುತ್ತಿರುವುದಾಗಿ ಘೋಷಣೆ ಮಾಡಿದರು. ಸಭೆಯಲ್ಲಿ ಮಾರ್ಗದ ವಿಸ್ತರಣಾಧಿಕಾರಿ ಜಗದೀಶ್ ಭಾಗವಹಿಸಿ ಹಾಲು ಉತ್ಪಾದಕರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಇದೇ ಸಂದರ್ಭದಲ್ಲಿ ಡೈರಿಗೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದ ಹಾಲು ಉತ್ಪಾದಕರು ಹಾಗೂ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಸಂಘದ ಅಧ್ಯಕ್ಷೆ ಸುಂದ್ರಮ್ಮ ರವಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿದರು. ಕಾರ್ಯದರ್ಶಿ ಚಂದ್ರಪ್ರಭಾ ಮೂರ್ತಿ ಸ್ವಾಗತಿಸಿದರು. ಹಾಲು ಪರೀಕ್ಷಕಿ ರುಕ್ಮಿಣಿ ಮಂಜು ವಂದಿಸಿದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆ ಅನ್ನಿಕಂಠ, ಪ್ರಶಾಂತ್ ಟಿವಿ, ಕೃಷ್ಣರಾಜಪೇಟೆ. ಸಂಘ ರವಣಿ ನಮ್ಮ ಹಾಲು ಉತ್ಪಾದಕರ ಸಂಘಕ್ಕೆ ಹೊಸದಾಗಿ ನಾವು ಈರಂಕೇಗೌಡ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಹಾಗೂ ನಾವು ನಮ್ಮ ಸಹಕಾರ ಸಂಘದಲ್ಲಿ ಯಾವುದೇ ರೀತಿಯ ಒಂದು ಉನ್ನತ ಮಟ್ಟದ ಹಾಲಾಗ್ಬೋದು ಅಥವಾ ರೈತರಿಗೆ ಯಾವ ರೀತಿ ನಾವು ಅಲ್ಲಿ ಬರುವ ಸೌಲಭ್ಯಗಳನ್ನು ತಿಳಿಸೋದಾಗಲಿ ಇವೆಲ್ಲನೂ ನಾವು ಉನ್ನತವಾಗಿ ಮಾಡ್ಕೊಂಡು ನಮ್ಮ ಅಧ್ಯಕ್ಷರಿಗೆ ನಾವೆಲ್ಲ ನಿರ್ದೇಶಕರುಗಳು ಸೇರಿ ನಮ್ಮ ಅಧ್ಯಕ್ಷರಿಗೆ ನಾವು ಸಪೋರ್ಟ್ ಕೊಟ್ಟು ನಾವು ಒಂದು ಉನ್ನತ ಮಟ್ಟಕ್ಕೆ ಈ ಸಹಕಾರ ಸಂಘವನ್ನು ತೆಗೆದುಕೊಂಡು ಹೋಗೋದರಲ್ಲಿ ಪ್ರಾಮಾಣಿಕವಾಗಿ ಶ್ರಮ ವಹಿಸ್ತೀವಿ ಅಂತ ನಾನು ಎಲ್ಲ ನಮ್ಮ ಸಹಕಾರ ಸಿಬ್ಬಂದಿ ನಿರ್ದೇಶಕ ಸಿಬ್ಬಂದಿ ವರ್ಗದವರ ಪರವಾಗಿ ನಾನು ಇದನ್ನು ಹೇಳಲು ಇಚ್ಛೆ ಪಡುತ್ತೇನೆ.